ನಿಮಗೂ ಕೂಡ ಎಲ್ಲ ಮಾಧ್ಯಮದವರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ, ದೇಶ ಅಂದ್ಕೊಳ್ಳಿ, ಎಲ್ಲ ಕಡೆ ಕೂಡ ಇವತ್ತು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯ ಕೋರಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಎಲ್ಲ ಜಿಲ್ಲಾ ಆಡಳಿತ ಮಂಡಳಿಯವರು ಕಲ್ಚರಲ್ ಪ್ರೋಗ್ರಾಮ್ಸು ಇಟ್ಟಿದ್ದರು. ದೇಶಭಕ್ತಿ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳ ಸ್ವಾತಂತ್ರ್ಯ ದಿನಾಚರಣೆಯಲ್ಲೂ ಇತ್ತು, ಈ ಬಾರಿ ಕೂಡ ಇತ್ತು. ಒಟ್ಟಾರೆಯಾಗಿ ಕಾರ್ಯಕ್ರಮ ಚೆನ್ನಾಗಾಗಿದೆ. ಸರ್, ಈಗ ಹೊಸ ವರ್ಷ ಜಿಲ್ಲೆಗೆ ಒಂದಷ್ಟು ಅಭಿವೃದ್ಧಿ ಯೋಜನೆಗಳು ಅಂದರೆ ಹೊಸ ಯೋಜನೆಗಳು ಯಾವುದಾದ್ರು ಬಜೆಟಲ್ಲಿ ಕೊಡ್ತೀವಿ. ಈಗ ಸಾಕಷ್ಟು ಅಭಿವೃದ್ಧಿ, ವಿಶೇಷವಾಗಿ ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ಸಾಕಷ್ಟು ಅನುದಾನಗಳನ್ನು ರಾಮನಗರ, ಚನ್ನಪಟ್ಟಣ, ಮಾಗಡಿ ಭಾಗದಲ್ಲೆಲ್ಲ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸುರೇಶ್ ಅವರು ಕೂಡ ಭಾಳ ಆ್ಯಕ್ಟಿವ್ ಆಗಿದ್ದರು ಅವರ ಒಂದು ಅವಧಿನಲ್ಲೂ ಕೂಡ ಸಾಕಷ್ಟು. ಮತ್ತು ಈಗ ಬಜೆಟಲ್ಲಿ ಕಾರ್ಯಕ್ರಮಗಳು ಏನೇನು ಆಗಬೇಕು ಅಂತ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ CO ಅವರು ಏನೇನು ಆಗಬೇಕು ಅಂತ ಪಟ್ಟಿ ತಯಾರು ಮಾಡ್ತಾಯಿದ್ದಾರೆ. ನಾನು ಕೂಡ 4ನೇ ತಾರೀಕು ಇದು ಮೀಟಿಂಗ್ ಕರೆದಿದ್ದೀನಿ, ರಿವ್ಯೂ ಮೀಟಿಂಗ್ ಕರೆದಿದ್ದೀನಿ. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳ ಸಲಹೆಗಳನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಮುಖಾಂತರ ಇಲ್ಲ ಅಥವಾ ನಾವಿಬ್ಬರ ಜೊತೆಲಿ ಹೋಗಿ ಉಳಿದಿರ್ತಕ್ಕಂಥ ಬಾಕಿ ಕೆಲಸಗಳಿಗೆ ಅನುದಾನ ಸರ್, KSRTC ಬಸ್ಸಿನ ಏನು ಯೋಜನೆ ಇದೆ ನಷ್ಟ ಆಗ್ತಿದೆ. ಯಾವುದು? ಶಕ್ತಿ ಯೋಜನೆ ನಷ್ಟ ಆಗ್ತಿದೆ ಅಂತ ಹೇಳಿ ಶಕ್ತಿ ಯೋಜನೆಯಿಂದ ನಷ್ಟ ಆಗೋದಿಲ್ಲ. ಶಕ್ತಿ ಯೋಜನೆಯಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಹಣ ಬರಬೇಕೋ ಅಷ್ಟು ಕೂಡ ಕೊಟ್ಟಿದ್ದಾರೆ. ಸುಮಾರು 8,800 ಕೋಟಿಗಿಂತಲೂ ಹೆಚ್ಚು ಹಣ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ನಮಗೆ ಬಂದಿದೆ. ಇನ್ನೂ ಸ್ವಲ್ಪ ಬಾಕಿ ಇದೆ. ಜೊತೆಯಾಗಿ ನಮಗೆ ವಿಶೇಷ ಅನುದಾನ ಕೂಡ ಕೊಡ್ತಾರೆ. ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟರು, 700 ಕೋಟಿ ಸಿಗುತ್ತೆ. ಮತ್ತು ಒಂದು 800 ಕೋಟಿಗೆ ಪ್ರಪೋಸಲ್ಲು ಕಳಿಸಿದ್ದಾರೆ ವಿಶೇಷ ಅನುದಾನ ಅಂತ. ಒಂದು 2,000 ಕೋಟಿಯಷ್ಟು ಸಾಲ ತಗೊಳ್ಳೋದಕ್ಕೆ, ಅದರ ಮುಂದಕ್ಕೆ ಅದು ಸರ್ಕಾರ ತೀರಿಸ್ಕೊಳ್ಳುತ್ತೆ, ಎಲ್ಲ ಕೊಟ್ಟಿದ್ದಾರೆ. ಮತ್ತು ಹಿಂದೆ 5,900 ಕೋಟಿ ಸಾಲವನ್ನು ಇಟ್ಬಿಟ್ಟು ಹೋಗ್ಬಿಟ್ಟು BJP ಸರ್ಕಾರ ಇದ್ದಾಗ. ಎಷ್ಟು? 5,900 ಕೋಟಿ ಸಾಲ ಇಟ್ಟೋದ್ರು. PF, ಪ್ರಾವಿಡೆಂಟ್ ಫಂಡು, ಬಿಲ್లుಗಳು ಬಾಕಿ, ಮತ್ತು 20ರಲ್ಲಿ ವೇತನ ಏರಿಸಬೇಕಾಗಿತ್ತು. ನಮ್ಮಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. 23ರಲ್ಲಿ ವೇತನ ಹೆಚ್ಚಿಸಿದ್ರು, ಕರೋನಾ ಅದು ಇದು ಅಂದ್ಕೊಂಡು. ಅವರು 1 ಪೈಸಾನೂ ಕೊಟ್ಟಿಲ್ಲ. ಎಲ್ಲ ಲೆಕ್ಕ ಹಾಕಿದ್ರೆ 5,900 ಕೋಟಿ ಸಾಲ ಇಟ್ಟೋಗಿದ್ರು. ಮತ್ತು 4 ವರ್ಷಗಳ ಕಾಲ ಅವರು ಒಂದು ಬಸ್ಸು ತೊಗೊಂಡಿರಲಿಲ್ಲ. BMTCಲಿ ಸ್ವಲ್ಪ ತೊಗೊಂಡಿದ್ರು. ಮತ್ತು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ನಾನು ಬಂದ ಮೇಲೆ 9,000 ಜನ ರಿಕ್ರೂಟ್ಮೆಂಟು, 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ. ಸ್ವಲ್ಪ ಆರ್ಥಿಕವಾಗಿ ಹಿಂದೆ BJP ಅವರು 5,900 ಕೋಟಿ ಸಾಲ ಬಿಟ್ಟೋಗಿದ್ದರಿಂದ ಸ್ವಲ್ಪ ನಮಗೆ ತೊಂದರೆ ಆಗಿದೆ. ಆದರೂ ಕೂಡ ಮುಖ್ಯಮಂತ್ರಿಗಳು ಈ ಬಜೆಟಲ್ಲಿ ನಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಅವ್ರಿಗೆ ಅನೇಕ ಸಾರಿ ಮನದಟ್ಟು ಮಾಡಿದ್ದೀನಿ. ನೋಡೋಣ, ಈ ಬಜೆಟಲ್ಲಿ ಸಹಾಯ ಮಾಡ್ತಾರೆ. ಯಾರ ಮೇಲೆ? ಈಗ ಲೋಕಾಯುಕ್ತಕ್ಕೆ ದವರು ಕೊಟ್ಟಿದ್ದಾರಲ್ವಾ, ಅವ್ರಿಗೆ ನೋಟಿಸ್ ಬರುತ್ತೆ. ಆಮೇಲೆ ಅವ್ರ ಹತ್ರ ಏನು ದಾಖಲೆ ಹೇಳಿದೆಯೋ ಅದನ್ನು ಲೋಕಾಯುಕ್ತಕ್ಕೆ ಕೊಡ್ತಾರೆ. ತಪ್ಪೋ ಸರಿನೋ ಲೋಕಾಯುಕ್ತ ತೀರ್ಮಾನ ಮಾಡುತ್ತೆ. ನನಗೆ ಬಂದ ತಕ್ಷಣ ಒಂದಿನೂ ಇರಲ್ಲ ಯಾವ ಫೈಲನ್ನು. ಯಾವ್ದು ನಮ್ಮ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಿದ್ದು ನಾಮಿನೇಷನ್ಸು ಎಲ್ಲ ಇದೆಯಲ್ಲ, ನನ್ನ ಹತ್ರ ಒಂದಿನೂ ಇರಲ್ಲ. ಬಂದರೆ ನಾಳೆನೇ ಮಾಡ್ಕೊಡ್ತೀನಿ. ನಾಳೆ ನನ್ನ ಬಂದರೆ ನಾಳೆನೇ ಒಂದೇ ದಿನದಲ್ಲಿ ಮಾಡ್ಕೊಡ್ತೀನಿ. ಶ್ರೀರಾಮುಲವ್ರನ್ನ ಕಾಂಗ್ರೆಸ್ ಪಕ್ಷ ಕರೆತರಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತದೆ. ಈಗ ಶ್ರೀರಾಮುಲವರು ಭಾಳ ವರ್ಷದಿಂದ ಕೂಡ ಕಾಂಗ್ರೆಸ್ ವಿರೋಧಿ ಪಾಳದಲ್ಲಿದ್ದಂಥವರು. ಅಲ್ಲೇನಾಗಿದೆ, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲವ್ರ ಜಗಳ, ಒಬ್ರೊಬ್ಬರ ಮೇಲೆ ಒಬ್ಬರು ಕೆಸರು ಹಚ್ಕೊಳ್ತಾರೆ ಅಷ್ಟೇ. ನಮ್ಮಲ್ಲೇನು ನಾಯಕರಿಗೆ ಕೊರತೆ ಇದೆಯಾ ಅಥವಾ ಬೇಷರತ್ತಾಗಿ ಅವರೇನೋ ಬರ್ತೀವಿ ಅಂದರೆ ನಾವೇನು ಬೇಡ ಅಂತ ಹೇಳಲ್ಲ. ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದರೆ ನಾವು ಯಾರನ್ನೂ ಕರೆಯೋಕ್ಕೆ ಹೋಗಿಲ್ಲ ಅಂತ. ಶ್ರೀರಾಮುಲವ್ರು ನಾವು ಕರೆದಿಲ್ಲ ಅಂತ ಹೇಳ್ತಾರೆ. ಅವರ ಆಂತರಿಕ ಕಿತ್ಲಾಟ, ಅದಕ್ಕೆ ಅವರು ಆ ರೀತಿ ಮಾತಾಡ್ಕೊಳ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಏನಾದ್ರು ಆಗುತ್ತಾ ಸರ್ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನೀವು ಆಕಾಂಕ್ಷಿಗಳು 2ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾರೆ ಚನ್ನಪಟ್ಟಣಕ್ಕೆ.
ಅವತ್ತು ನೀವೇ ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಸೂಕ್ತವಾದ ಉತ್ತರ ಕೊಡ್ತಾರೆ. ಅಲ್ಲ ಇವೇನು ಸಚಿವರು ಇದ್ರಿ ಸರ್ ಆ ಥರ ಅಂತಂದ್ರೆ ಒಂದಷ್ಟು ಮಂದಿ ಶಾಸಕರುಗಳು ಬಹಿರಂಗವಾಗಿ ಹೇಳುವಂಥದ್ದು ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ. ಒಂದು ಸಚಿವರು ಆಗುವಂಥ ಅವಕಾಶಗಳು ಎಲ್ರಿಗೂ ಸಿಗಲ್ಲ, ಆದರೆ ಆಸೆ ಇರುತ್ತಲ್ಲ, ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮತ್ತೆ ರಿಷಫಲ್ ಆದಂಥ ಸಂದರ್ಭದಲ್ಲಿ ಇನ್ನೂ ಕೆಲವ್ರಿಗೆ ಅವಕಾಶ ಸಿಗುತ್ತೆ. ಸರ್ ಇವತ್ತು 76ನೇ ಗಣರಾಜ್ಯೋತ್ಸವ. ನಿಮಗೂ ಕೂಡ ಎಲ್ಲ ಮಾಧ್ಯಮದವರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ, ದೇಶ ಅಂದ್ಕೊಳ್ಳಿ ಎಲ್ಲ ಕಡೆ ಕೂಡ ಇವತ್ತು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭಾಶಯ ಕೋರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಎಲ್ಲ ಜಿಲ್ಲಾ ಆಡಳಿತ ಮಂಡಳಿಯವರು ಕಲ್ಚರಲ್ ಪ್ರೋಗ್ರಾಮ್ಸು ಇಟ್ಟಿದ್ದರು. ದೇಶಭಕ್ತಿ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳ ಸ್ವಾತಂತ್ರ್ಯ ದಿನಾಚರಣೆಯಲ್ಲೂ ಇತ್ತು, ಈ ಬಾರಿ ಕೂಡ ಇತ್ತು. ಒಟ್ಟಾರೆಯಾಗಿ ಕಾರ್ಯಕ್ರಮ ಚೆನ್ನಾಗಾಗಿದೆ. ಸರ್ ಈಗ ಹೊಸ ವರ್ಷ ಜಿಲ್ಲೆಗೆ ಒಂದಷ್ಟು ಅಭಿವೃದ್ಧಿ ಯೋಜನೆಗಳು ಅಂದ್ರೆ ಹೊಸ ಯೋಜನೆಗಳು ಯಾವುದಾದ್ರು ಬಡ್ಜೆಟಲ್ಲಿ ಕೊಡ್ತೀವಿ. ಈಗ ಸಾಕಷ್ಟು ಅಭಿವೃದ್ಧಿ, ವಿಶೇಷವಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ಸಾಕಷ್ಟು ಅನುದಾನಗಳನ್ನು ರಾಮನಗರ, ಚನ್ನಪಟ್ಟಣ, ಮಾಗಡಿ ಭಾಗದಲ್ಲೆಲ್ಲ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸುರೇಶ್ ಅವರು ಕೂಡ ಭಾಳ ಆ್ಯಕ್ಟಿವ್ ಆಗಿದ್ದರು, ಅವರ ಒಂದು ಅವಧಿನಲ್ಲೂ ಕೂಡ ಸಾಕಷ್ಟು. ಮತ್ತು ಈಗ ಬಡ್ಜೆಟಲ್ಲಿ ಕಾರ್ಯಕ್ರಮಗಳು ಏನೇನು ಆಗಬೇಕು ಅಂತ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ CO ಅವರು ಏನೇನು ಆಗಬೇಕು ಅಂತ ಪಟ್ಟಿ ತಯಾರು ಮಾಡ್ತಾ ಇದ್ದಾರೆ. ನಾನು ಕೂಡ 4ನೇ ತಾರೀಕು ಮೀಟಿಂಗ್ ಕರೆದಿದ್ದೀನಿ, ರಿವ್ಯೂ ಮೀಟಿಂಗ್ ಕರೆದಿದ್ದೀನಿ. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳ ಸಲಹೆಗಳನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಮುಖಾಂತರ ಇಲ್ಲ ಅಥವಾ ನಾವಿಬ್ಬರ ಜೊತೆಲಿ ಹೋಗಿ ಉಳಿದಿರ್ತಕ್ಕಂಥ ಬಾಕಿ ಕೆಲಸಗಳಿಗೆ ಅನುದಾನ ಸರ್ KSRTC ಬಸ್ಸಿನ ಏನು ಯೋಜನೆ ಇದೆ ಅದರಿಂದ ಏನಾದರೂ ನಷ್ಟ ಆಗ್ತಿದೆ? ಯಾವುದು? ಶಕ್ತಿ ಯೋಜನೆ ನಷ್ಟ ಆಗ್ತಿದೆಯಾ ಅಂತ ಹೇಳಿ ನಿಗಮ. ಶಕ್ತಿ ಯೋಜನೆಯಿಂದ ನಷ್ಟ ಆಗೋದಿಲ್ಲ. ಶಕ್ತಿ ಯೋಜನೆಯಿಂದ ನಮ್ಮ ರಾಜ್ಯಕ್ಕೆ ಎಷ್ಟು ಹಣ ಬರಬೇಕೋ ಅಷ್ಟು ಕೂಡ ಕೊಟ್ಟಿದ್ದಾರೆ. ಸುಮಾರು 8,800 ಕೋಟಿಗಿಂತಲೂ ಹೆಚ್ಚು ಹಣ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ನಮಗೆ ಬಂದಿದೆ. ಇನ್ನೂ ಸ್ವಲ್ಪ ಬಾಕಿ ಇದೆ. ಜೊತೆಯಾಗಿ ನಮಗೆ ವಿಶೇಷ ಅನುದಾನ ಕೂಡ ಕೊಡ್ತಾರೆ. ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟರು, ಒಂದು 700 ಕೋಟಿ ಮಿಗುತ್ತೆ. ಮತ್ತು ಒಂದು 800 ಕೋಟಿಗೆ ಪ್ರಪೋಸಲ್ಲು ಕಳಿಸಿದ್ದಾರೆ ವಿಶೇಷ ಅನುದಾನ ಅಂತ. ಒಂದು 2,000 ಕೋಟಿಯಷ್ಟು ಸಾಲ ತಗೊಳ್ಳೋದಕ್ಕೆ, ಅದನ್ನು ಮುಂದಕ್ಕೆ ಅದು ಸರ್ಕಾರ ತೀರಿಸ್ಕೊಳ್ಳುತ್ತೆ, ಎಲ್ಲ ಕೊಟ್ಟಿದ್ದಾರೆ. ಮತ್ತು ಹಿಂದೆ 5,900 ಕೋಟಿ ಸಾಲವನ್ನು ಇಟ್ಬಿಟ್ಟು ಹೋಗ್ಬಿಟ್ಟು BJP ಸರ್ಕಾರ ಇದ್ದಾಗ. ಎಷ್ಟು? 5,900 ಕೋಟಿ ಸಾಲ ಇಟ್ಟೋದ್ರು. PF, ಪ್ರಾವಿಡೆಂಟ್ ಫಂಡು, ಬಿಲ್లుಗಳು ಬಾಕಿ, ಮತ್ತು 20ರಲ್ಲಿ ವೇತನ ಏರಿಸಬೇಕಾಗಿತ್ತು. ನಮ್ಮಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. 23ರಲ್ಲಿ ವೇತನ ಹೆಚ್ಚಿಸಿದ್ರು, ಕರೋನಾ ಅದು ಇದು ಅಂದ್ಕೊಂಡು. ಅವರು ಒಂದು ಪೈಸಾನೂ ಕೊಟ್ಟಿಲ್ಲ. ಎಲ್ಲ ಲೆಕ್ಕ ಹಾಕಿದ್ರೆ 5,900 ಕೋಟಿ ಸಾಲ ಇಟ್ಟೋಗಿದ್ರು. ಮತ್ತು 4 ವರ್ಷಗಳ ಕಾಲ ಅವರು ಒಂದು ಬಸ್ಸು ತೊಗೊಂಡಿರಲಿಲ್ಲ. BMTCಲಿ ಸ್ವಲ್ಪ ತೊಗೊಂಡಿದ್ರು. ಮತ್ತು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ನಾನು ಬಂದಮೇಲೆ 9,000 ಜನ ರಿಕ್ರೂಟ್ಮೆಂಟು, 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ಟಿದ್ದೀವಿ. ಸ್ವಲ್ಪ ಆರ್ಥಿಕವಾಗಿ ಹಿಂದೆ BJP ಅವರು 5,900 ಕೋಟಿ ಸಾಲ ಬಿಟ್ಟು ಹೋಗಿದ್ದರಿಂದ ಸ್ವಲ್ಪ ನಮಗೆ ತೊಂದರೆ ಆಗಿದೆ. ಆದರೂ ಕೂಡ ಮುಖ್ಯಮಂತ್ರಿಗಳು ಈ ಬಡ್ಜೆಟಲ್ಲಿ ನಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಅವರಿಗೆ ಅನೇಕ ಸಾರಿ ಮನದಟ್ಟು ಮಾಡಿದ್ದೀನಿ. ನೋಡೋಣ ಈ ಬಡ್ಜೆಟಲ್ಲಿ ಸಹಾಯ ಮಾಡ್ತಾರೆ. ಯಾರ ಮೇಲೆ? ಈಗ ಲೋಕಾಯುಕ್ತಕ್ಕೆ ದವರು ಕೊಟ್ಟಿದ್ದಾರಲ್ವಾ, ಅವ್ರಿಗೆ ನೋಟಿಸ್ ಬರುತ್ತೆ. ಆಮೇಲೆ ಅವ್ರ ಹತ್ರ ಏನು ದಾಖಲೆ ಇದೆಯೋ ಅದನ್ನು ಲೋಕಾಯುಕ್ತಕ್ಕೆ ಕೊಡ್ತಾರೆ. ತಪ್ಪೋ ಸರಿನೋ ಲೋಕಾಯುಕ್ತ ತೀರ್ಮಾನ ಮಾಡುತ್ತೆ. ನನಗೆ ಬಂದ ತಕ್ಷಣ ಒಂದಿನೂ ಇರಲ್ಲ ಯಾವ ಫೈಲನ್ನು. ಯಾವ್ದು ನಮ್ಮ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಿದ್ದು ನಾಮಿನೇಷನ್ಸು ಎಲ್ಲ ಇದೆಯಲ್ಲ, ನನ್ನ ಹತ್ರ ಒಂದಿನೂ ಇರಲ್ಲ. ಬಂದರೆ ನಾಳೆನೇ ಮಾಡ್ಕೊಡ್ತೀನಿ. ನಾಳೆ ನನ್ನ ಬಂದರೆ ನಾಳೆನೇ ಒಂದೇ ದಿನದಲ್ಲಿ ಮಾಡ್ಕೊಡ್ತೀನಿ. ಶ್ರೀರಾಮುಲು ಕಾಂಗ್ರೆಸ್ ಪಕ್ಷ ಕರೆತರಬೇಕು ಅಂತೇಳಿ ಒಂದಷ್ಟು ಚರ್ಚೆಗಳಾಗ್ತದೆ. ಈಗ ಶ್ರೀರಾಮುಲು ಅವರು ಭಾಳ ವರ್ಷದಿಂದ ಕೂಡ ಕಾಂಗ್ರೆಸ್ ವಿರೋಧಿ ಪಾಳದಲ್ಲಿದ್ದಂಥವರು. ಅಲ್ಲೇನಾಗಿದೆ, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವ್ರ ಜಗಳ, ಒಬ್ರೊಬ್ಬರ ಮೇಲೆ ಒಬ್ರು ಕೆಸರು ಹಚ್ಕೊಳ್ತಾರೆ ಅಷ್ಟೇ. ನಮ್ಮಲ್ಲೇನು ನಾಯಕರಿಗೆ ಕೊರತೆ ಇದೆಯಾ?
ಅಥವಾ ಬೇಷರತ್ತಾಗಿ ಅವರೇನೋ ಬರ್ತೀವಿ ಅಂದರೆ ನಾವೇನು ಬೇಡ ಅಂತ ಹೇಳಲ್ಲ. ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದರೆ ನಾವು ಯಾರನ್ನೂ ಕರೆಯೋಕೆ ಹೋಗಿಲ್ಲ ಅಂತ, ಶ್ರೀರಾಮುಲು ನಾವು ಕರೆದಿಲ್ಲ ಅಂತ ಹೇಳ್ತಾರೆ. ಅವರ ಆಂತರಿಕ ಕಿತ್ಲಾಟ, ಅದಕ್ಕೆ ಅವರು ಆ ರೀತಿ ಮಾತಾಡ್ಕೊಳ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಏನಾದ್ರು ಆಗುತ್ತಾ ಸರ್ ಅಂತ ಹೇಳಿ ಅದು ನನಗೆ ಗೊತ್ತಿಲ್ಲ. ನೀವು ಆಕಾಂಕ್ಷಿಗಳು 2ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾರೆ ಚನ್ನಪಟ್ಟಣಕ್ಕೆ, ಅವತ್ತು ನೀವೇ ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಸೂಕ್ತವಾದ ಉತ್ತರ ಕೊಡ್ತಾರೆ. ಅಲ್ಲ, ಇವೇ ಸಚಿವರಿದ್ರಿ ಸರ್. ಆ ತರ ಅಂತಂದ್ರೆ ಒಂದಷ್ಟು ಮಂದಿ ಶಾಸಕರುಗಳು ಬಹಿರಂಗವಾಗಿ ಹೇಳುವಂಥದ್ದು ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ. ಒಂದು ಸಚಿವರು ಆಗುವಂಥ ಅವಕಾಶಗಳು ಎಲ್ರಿಗೂ ಸಿಗಲ್ಲ, ಆದರೆ ಆಸೆ ಇರುತ್ತಲ್ಲ, ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮತ್ತೆ ರೀಶಫಲ್ ಆದಂಥ ಸಂದರ್ಭದಲ್ಲಿ ಇನ್ನೂ ಕೆಲವ್ರಿಗೆ ಅವಕಾಶ ಸಿಗುತ್ತೆ.